ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ತಗೊಳ್ಳಿ. ತುಂಬ ಥ್ಯಾಂಕ್ಸ್ ಮೇಡಮ್. ಈ ಮನೆ ಯಜಮಾನ್ರ ಹತ್ರ ಹೋಗಿ ನಮಗೆ ಸಂಬಳ ಕಮ್ಮಿ ಬಂದಿರೋದ್ರ ಬಗ್ಗೆ ಮಾತಾಡಿ ವಾಪಸ್ ಕೊಡ್ಸಿದ್ದೀರಾ. ನಿಮ್ಮ ಋಣನ ಸಹಾಯವರೆಗೂ ಮರೆಯಲ್ಲ ಮೇಡಮ್. ಕಷ್ಟ ಅನ್ನೋರ ಪಾಲಿಗೆ ನೀವು ಯಾವಾಗಲೂ ಮುಂದೆ ಇರ್ತೀರ ಅನ್ನೋದು ಇವತ್ತು ಈ ಮನೆ ಕೆಲಸದವ್ರ ವಿಷಯದಲ್ಲಿ ಸಾಬೀತು ಮಾಡಿಬಿಟ್ರಿ. ಅಕ್ಕ, ಕಷ್ಟ ಯಾರಿಗೆ ಯಾವಾಗ ಬರುತ್ತೆ ಅಂತ ಗೊತ್ತಿಲ್ಲ. ಇವತ್ತು ನೀವು ಕಷ್ಟದಲ್ಲಿದ್ದಾಗ ನಾನು ನಿಮ್ಮ ಪರವಾಗಿ ನಿಂತಿದ್ದೀನಿ. ನಾಳೆ ನಾನು ಕಷ್ಟದಲ್ಲಿದ್ದಾಗ ಇನ್ಯಾರೋ ನನ್ನ ಪರವಾಗಿ ನಿಂತ್ಕೋತಾಳೆ. ಆದರೂ ಮೇಡಮ್, ನೆನ್ನೆ ನಿಮ್ಮ ಪರವಾಗಿ ಯಾರೂ ನಿಲ್ಲಿಲ್ವಲ್ಲ? ಎಲ್ಲ ಸಂದರ್ಭದಲ್ಲಿ ಎಲ್ಲರೂ ಮನಸ್ಥಿತಿ ಒಂದೇ ಥರ ಇರಲ್ಲ ಅಕ್ಕ. ಅದನ್ನು ನಾವು ಅರ್ಥ ಮಾಡ್ಕೋಬೇಕು. ನಾನು ಮಾವನ ಹತ್ರ ಎಲ್ಲರೂ ಸಂಬಳ ಕಮ್ಮಿ ಬಂದಿದೆ ಅಂತ ಹೇಳಿದಾಗ ಸೌಂದರ್ಯ ಮೇಡಮ್ ಒಪ್ಪಕ್ಕೆ ತಯಾರಿರಲಿಲ್ಲ. ಆಗಲೇ ಸುಕನ್ಯಾ ಮೇಡಮ್ ಮತ್ತು ಭಾಸ್ಕರ್ ಮಾವ ಬಂದು ಎಲ್ರಿಗೂ ಕಮ್ಮಿ ಸಂಬಳ ಬಂದಿದೆ ಅಂತ ಹೇಳಿದಾಗನೇ ಅವ್ರು ನನ್ನ ಮಾತನ್ನ ನಂಬಿದ್ದು. ಹಾಗೆ ನೆನ್ನೆ ಯಾರಾದರೂ ಇಬ್ಬರು ನನ್ನ ಪರವಾಗಿ ಮಾತಾಡಿದಿದ್ರೆ ಇವತ್ತು ಬಹುಶಃ ರಾಹುಲ್ ಅಣ್ಣನ ಎಲ್ಲರೂ ಒಪ್ಕೋತಿದ್ರು. ಆದರೆ ಮಾವ ಆ ಥರ ಕೋಪ ಮಾಡ್ಕೊಂಡು ಕೂಗಾಡ್ತಿದ್ರು, ಚಿರು ಅವರು ಕೂಗಾಡ್ತಿದ್ರು. ಯಾರು ತಾನೇ ಏನು ಮಾಡೋಕ್ಕಾಗತ್ತೆ? ಅದು ನಿಜಾನೇ. ಆದರೂ ಚಿರು ಸರ್ ನಿಮ್ಮನ್ನು ಅರ್ಥ ಮಾಡ್ಕೊಳ್ದೆ ಎಲ್ಲರೂ ಮುಂದೆ ಕಿರ್ಚಾಡಿ ಅವಮಾನ ಮಾಡಿಬಿಟ್ರು. ಕೊನೆ ಪಕ್ಷ ನಿಮ್ಮ ಅಪ್ಪ ಅಮ್ಮ ಬಂದಿದ್ದಾರೆ ಅನ್ನೋದನ್ನಾದ್ರೂ ಗಮನದಲ್ಲಿ ಇಟ್ಕೋಬೇಕಿತ್ತು. ಹೋಗ್ಲಿ ಬಿಡಿ ಅಕ್ಕ, ಸತ್ಯ ಯಾವತ್ತಿದ್ರೂ ಎಲ್ರಿಗೂ ತಡವಾಗೇ ಅರ್ಥ ಆಗತ್ತೆ. ಅಲ್ಲಿವರೆಗೂ ನಾವು ತಾಳ್ಮೆಯಿಂದ ಇರಬೇಕು. ಮೇಡಮ್, ನೀವು ಬೆಳಗ್ಗೆಯಿಂದ ಕಾಫಿನೂ ಕುಡ್ದಿಲ್ಲ. ಸ್ವಲ್ಪ ತಿಂಡಿನಾದರೂ ತಿನ್ಬನ್ನಿ. ನನ್ನ ಹಸ್ಬೆಂಡು ತಿಂದೇ ಹೋಗಿರಾಗ ನನಗಾದ್ರೂ ತಿನ್ನಕ್ಕೆ ಹೇಗೆ ಮನ್ಸು ಬರುತ್ತೆ? ಚಿರು ಸರ್ ಫೋನ್ ಮಾಡಿ ತಿಂಡಿ ತಿಂದ್ರೆ ಅಂತ ಕೇಳಿ ನೋಡಿ. ನಾನು ಫೋನ್ ಮಾಡಿದ್ರೆ ಅವ್ರು ತೆಗಿಯಲ್ಲ. ಅದಕ್ಕೇನಂತೆ, ನನ್ನ ಫೋನಿಂದ ಮಾಡಿ. ಹಂಗಂತೀರಾ? ಹ್ಞೂ ಮೇಡಮ್, ಎಷ್ಟೇ ಆದರೂ ಅವ್ರು ನಿಮ್ಮ ಗಂಡ ಅಲ್ವಾ? ಈ ಮನೆಗೆ ನೀವು ಮೊದಲನೇ ಸಲ ಬಂದಾಗ ಅವ್ರಿಗೆ ನಿಮ್ಮನ್ನು ಕಂಡ್ರೇ ಆಗ್ತಿರ್ಲಿಲ್ಲ. ನಿಮ್ಮನ್ನು ಕಂಡ್ರೆ ಸಾಕು ಬೈತಿದ್ರು. ಆದರೂ ನೀವು ಅವ್ರ ಮನ್ಸನ್ನು ಗೆಲ್ಲಿಲ್ವಾ? ಇದು ಹಾಗೆ ಅಂತ ಅಂದ್ಕೊಳ್ಳಿ. ಅವ್ರು ಎಷ್ಟೇ ಕೋಪ ಮಾಡ್ಕೊಂಡ್ರು ನೀವೇ ಮಾತಾಡಿಸ್ತಾ ಹೋಗಿ. ಇವತ್ತಲ್ಲ ನಾಳೆ ನೀವು ಮುಂಚೆ ಹೆಂಗೆ ಜೊತೆಲಿದ್ರೆ ಹಾಗೆ ಇರ್ತೀರಾ. ರಾಹುಲ್ ಅಣ್ಣನ ವಿಷಯದಲ್ಲಿ ನನ್ನ ತಪ್ಪಿದೆ ಅಂದರೆ ಅದ್ರಲ್ಲಿ ಅಕ್ಕಂದು ತಪ್ಪಿದೆ. ಅವರಿಬ್ರು ಪ್ರೀತಿ ಮಾಡಿದ್ದಕ್ಕೆ ತಾನೆ ನಾನು ಅವರಿಬ್ರು ನಾವು ಒಂದು ಮಾಡಕ್ಕೆ ನೋಡಿದ್ದು. ಅಂಥದ್ರಲ್ಲಿ ನನ್ನ ಹಸ್ಬೆಂಡ್ ಅವ್ರ ಅಕ್ಕನ ಹತ್ರ ಮಾತಾಡ್ಸ್ತಿದ್ದಾರೆ, ಆದರೆ ನನ್ನ ಹತ್ರ ಮಾತಾಡ್ಸ್ತಿಲ್ಲ. ಅಂಥದ್ದೇನು ಮಾಡಬಾರ್ದು ಮಾಡಿಬಿಟ್ಟಿದ್ದೀನಿ ನಾನು. ಈ ಪ್ರಪಂಚದಲ್ಲಿ ಯಾರು ತಪ್ಪೇ ಮಾಡಿಲ್ವಾ? ಕರೆಕ್ಟಾಗಿ ಹೇಳಿದೆ ದೀಪ. ನನ್ನ ಜೀವನನ ಸರಿ ಮಾಡೋದಕ್ಕೆ ಹೋಗಿ ನಿನ್ನ ಜೀವನನ ಹಾಳು ಮಾಡ್ಕೋತಿದ್ಯಾ. ಇದಕ್ಕೆಲ್ಲ ಕಾರಣ ನಾನೇ. ನನಗೆ ರಾಹುಲ್ ಸಿಗಲ್ಲ ಅಂತ ಸುಮ್ಮನೆ ಇರಬೇಕಾಗಿತ್ತು. ಅಕ್ಕ, ನಿಮ್ಮ ಪ್ರೀತಿ ಬಗ್ಗೆ ನಾನು ಮಾತಾಡಿದೆ ಅಂತ ಬೇಜಾರು ಮಾಡ್ಕೋಬಿಡಿ. ನಿಮ್ಮ ತಮ್ಮ ನಿಮ್ಮನ್ನು ಮಾತಾಡಿಸ್ತಿದ್ದಾರೆ, ಆದರೆ ನನ್ನನ್ನು ಮಾತಾಡಿಸ್ತಿಲ್ಲ ಅಂತ ಬೇಜಾರಾಗ್ತಿದೆ ಅಷ್ಟೆ. ಆದರೆ ನನ್ನ ಥರನೇ ಅವ್ರ ಜೀವನನ ಹಾಳು ಮಾಡ್ಕೊಂಡಿರೋರು ಈ ಮನೇಲಿದ್ದಾರೆ. ಈ ಮನೇಲ? ಹೌದು. ಯಾರು? ಚಿರು ಅವ್ರ ಅದಕ್ಕೆ ಪಾಪ. ಅವ್ರ ಮನಸ್ಸಲ್ಲಿ ಏನೇ ಇರ್ಬೋದು, ಆದರೆ ಚಿರು ಅವ್ರಿಗೋಸ್ಕರ ಅವ್ರ ತಾಯ್ತನನೇ ಕಳ್ಕೊಂಡಿದ್ದಾರಲ್ವಾ. ಇವಾಗ ಅವ್ರ ವಿಷಯ ಯಾಕೆ? ಚಿರು ಅವ್ರ ಜೊತೆ ಮಾತಾಡ್ತಿದ್ದಾಗ ನಮ್ಮ ಅದಕ್ಕೆ ನನಗೋಸ್ಕರ ತಾಯ್ತನನೇ ತ್ಯಾಗ ಮಾಡಿದ್ದಾರೆ, ಅಂಥವ್ರ ಜೊತೆ ಬೇಜಾರಾಗೋ ಥರ ನಡ್ಕೊಂಡ್ರಲ್ವಾ ಅಂತ ಅಂದರು. ಚಿರುಗೆ ಅವ್ರ ಅದಕ್ಕೇನೆ ಪ್ರಪಂಚ. ಅವ್ರ ಅದಕ್ಕೆ ಏನೇ ಹೇಳಿದ್ರು ಕೋಲೆ ಬಸವನ್ ಥರ ತಲೆ ಅಲ್ಲಾಡಿಸ್ತಾನೆ. ಇವಾಗ ಅವ್ರ ವಿಷಯ ಯಾಕೆ ಬಿಡು. ಮೊದಲು ನಿನ್ನ ಮತ್ತು ನಿನ್ನ ಗಂಡನ ಮಧ್ಯೆ ಆಗಿರೋ ಮನಸ್ತಾಪನ ಸರಿ ಮಾಡ್ಕೊ. ನಾನು ಅವ್ರ ಹತ್ರ ಹೋದ್ರೆ ಸಾಕು ಅವ್ರು ಎಗರಾಡ್ತಾರೆ. ನೀವೇ ಬೆಳಿಗ್ಗೆ ನೋಡಿದ್ರಲ್ವಾ, ಕಾಫಿ ತೊಗೊಂಡೋಗಿ ಕೊಟ್ಟರೆ ಅದನ್ನು ಮುಟ್ಲೇ ಇಲ್ಲ. ಚಿರುಯಿಂದ ನನಗೂ ಬೇಜಾರಾಗಿದೆ. ಹಾಗಂತ ಅವನ ಜೊತೆ ಮಾತಾಡಿಸ್ತಾ ಇರೋದಕ್ಕಾಗತ್ತಾ? ಎಷ್ಟೇ ಆಗಲಿ ತಮ್ಮ ತಾನೆ. ನಿಮ್ಮಿಬ್ಬರ ಮಧ್ಯೆ ಎಷ್ಟೇ ಗಲಾಟೆ ಆದರೂ ನೀವಿಬ್ಬರು ಒಬ್ರನ್ನೊಬ್ರು ಹೊಂದ್ಕೊಂಡು ಹೋಗಬೇಕು. ನೋಡು, ನೀನೀಗ ಅವ್ನ ಮನ್ಸು ಗೆಲ್ಲೋ ಪ್ರಯತ್ನ ಮಾಡು. ಆದರೆ ಅವ್ರ ಮುಖ ಸಿಂಡಿಸ್ಕೊಂಡು ಆಫೀಸ್ಗೆ ಹೋಗಿದಾರಲ್ವಾ. ಒಂದು ಕೆಲಸ ಮಾಡು, ಊಟ ಕೊಡೋ ನೆಪದಲ್ಲಿ ಅವನ್ನ ಹುಡ್ಕೊಂಡು ಹೋಗು. ಗಂಡಸರು ಮನಸ್ಸು ಗೆಲ್ಬೇಕು ಅಂದರೆ ಮೊದಲು ಮನಸ್ಸಿಗಿಂತ ಹೊಟ್ಟೆನ ಚೆನ್ನಾಗಿ ಅರ್ಥ ಮಾಡ್ಕೋಬೇಕು. ಹೌದಾ ಅಕ್ಕ? ಅವ್ರಿಗಿಷ್ಟ ಆಗೋ ಥರ ಒಳ್ಳೊಳ್ಳೆ ಅಡುಗೆ ಮಾಡಿಕೊಡ್ತಿದ್ರೆ ಎಷ್ಟೇ ಕೋಪ ಇದ್ರೂ ಎಲ್ಲ ಕಡಿಮೆ ಆಗೋಗುತ್ತೆ. ನೀನು ಹೋದಾಗ ಅವ್ನು ಬೈಬೋದು, ಆದರೆ ಹೇಗಾದರೂ ಮಾಡಿ ನೀನು ಮಾಡಿರೋ ಅಡುಗೆನ ಅವ್ನು ತಿನ್ನೋ ಥರ ಮಾಡು. ನೀನು ಮಾಡಿರೋ ಅಡುಗೆನ ಅವ್ನು ತಿಂತಿದ್ದಂಗೆ ಏನಾಗುತ್ತೆ ಅಂತ ನಿನಗೆ ಗೊತ್ತಾಗುತ್ತೆ. ಆಯ್ತು, ಹಾಗಾದ್ರೆ ಈಗಲೇ ಹೋಗ್ತೀನಿ. ಒಂದು ನಿಮಿಷ, ಇವಾಗಲೇ ಆಫೀಸಿಗೆ ಹೊರಟಾ?
ಅಲ್ಲ ಅಕ್ಕ, ಅವ್ರಿಗೆ ಇಷ್ಟ ಆಗೋ ಅಡುಗೆ ಮಾಡಿದ್ದಕ್ಕೆ ಆಯ್ತಾ? ಒಂದ್ ನಿಮಿಷ ಇನ್ನೊಂದು ವಿಷಯ ಹೇಳ್ತೀನಿ. ಅದು ಇರಿ ಅಕ್ಕ, ಈಗ ಈ ವಿಷಯ ಹೇಳಿದ್ದೀರಲ್ವಾ, ಇದನ್ನ ಮಾಡ್ಬಿಡ್ತೀನಿ. ಅದಾದ್ಮೇಲೆ ಬಂದೆ ನಾನೇ ಕೇಳ್ತೀನಿ, ಆಯ್ತಾ? ಸರ್, ನೀವು ಹೇಳಿದ ಡಿಸೈನ್ ಇದೆ ಅಲ್ವಾ ಸರ್? ಹಾಂ ಇದೆ. ಓಕೆ ಸರ್, ನಾನು ಇದೇ ಡಿಸೈನ್ನ ಫೈನಲ್ ಮಾಡ್ಬಿಡ್ಲಾ? ಸರಿ ಮಾಡಿ. ಇವತ್ತಿಂದನೇ ಇದ್ರ ಮೇಲೆ ಕೆಲಸ ಶುರು ಆಗಬೇಕು. ಓಕೆ ಸರ್. ಸರ್, ನಾನು ರೆಫರೆನ್ಸ್ಗಂತ ಒಂದಿಷ್ಟು ಡಿಸೈನ್ ಮಾಡಿದ್ದೀನಿ, ತೋರಿಸ್ಲಾ? ತೋರಿಸಿ. ಎಸ್ ಸರ್. ಹಸ್ಬೆಂಡ್ ನಮಸ್ತೆ ಮೇಡಮ್. ಸರ್, ನಿಮ್ಮ ವೈಫಾ? ಅವ್ರು ಯಾರಾದರೂ ಆಗಲಿ ನಿಮ್ಗೇನ್ರಿ ಕೆಲಸ ನೋಡಿ. ಸಾರಿ ಸರ್. ನೀವು ಯಾಕ್ರಿ ಬಂದರೆ? ನೀವು ತಿಂಡಿ ತಿಂದಿರ್ಲಿಲ್ಲ ಅಲ್ವಾ, ಅದಕ್ಕೆ ನನ್ನ ಕೈಯಾರೆ ನಿಮ್ಗೋಸ್ಕರ ನಿಮ್ಗೆ ಇಷ್ಟವಾಗಿರೋ ಅಡುಗೆ ಮಾಡಿದ್ದೀನಿ. ಹಾಗೆ ಕೈ ತೊಳೆಯೋಕೆ ನೀರು ತಂದಿದ್ದೀನಿ. ಬನ್ನಿ ಊಟ ಮಾಡಿ. ಏನ್ ಸರ್ ನಿಮ್ಮ ಅದೃಷ್ಟ, ಈ ಬಿಸಿಲಲ್ಲಿ ನಿಮ್ಮ ಮೆಂತೆ ಅವರಾಗೆ ಅಡುಗೆ ಮಾಡ್ಕೊಂಡು ತಂದಿದ್ದಾರಲ್ಲ ಸರ್. ನಮ್ಗೆ ಯಾವಾಗ ಈ ಥರ ಭಾಗ್ಯ ಬರುತ್ತೋ ಏನೋ. ನೀವು ಬೇಗ ಮದುವೆ ಆಗ್ಬಿಡಿ ಸರ್, ಆ ಭಾಗ್ಯ ನಿಮಗೂ ಬೇಗ ಹುಡ್ಕೊಂಡು ಬರುತ್ತೆ. ಏನ್ ಮಾಡೋದು ಮೇಡಮ್, ಎಲ್ರಿಗೂ ನಿಮ್ಮ ಥರ ಒಳ್ಳೆ ಹೆಂಡತಿ ಸಿಗ್ಬೇಕಲ್ವಾ? ಕೇಳಿಸ್ಕೊಂಡ್ರ ಹಸ್ಬೆಂಡು? ನಿಮ್ಮ ಬಾಯಲ್ಲಿ ಹಸ್ಬೆಂಡು ಅಂತ ಕೇಳ್ತೀರ, ಬಹಳ ಖುಷಿ ಆಗುತ್ತೆ ಮೇಡಮ್. ನಾಗರಾಜ್, ಅರ್ಥ ಆಯ್ತು ಬಿಡಿ ಸರ್. ನಿಮ್ಮನ್ನು ಯಾರ್ರೀ ಬರೋಕ್ಕೆ ಹೇಳಿದ್ದು? ನಾನೇ ಬಂದೆ. ಯಾರು ನಿಮ್ಮನ್ನು ಒಳಗೆ ಬಿಟ್ಟಿದ್ರು? ಸೆಕ್ಯೂರಿಟಿ ಅಣ್ಣನಿಗೆ ನಮ್ಮಿಬ್ರು ಮಧ್ಯೆ ಜಗಳ ಆಗಿದೆ ಅಂತ ಹೇಳಿದೆ. ಅದಕ್ಕೆ ಬೇಜಾರು ಮಾಡ್ಕೊಂಡು ಹೋಗಿ ಮೇಡಮ್ ಅಂದ್ರು. ಅವ್ರ ಹತ್ರನೂ ಪುಂಗಿ ಊದಿದ್ರಾ? ಇನ್ನೇನ್ ಮಾಡ್ಲಿ ಹಸ್ಬೆಂಡು, ನೀವು ನನ್ನನ್ನು ಮಾತಾಡ್ಸೇ ಹೋದ್ರೆ ನನ್ಗೇನು ಊಟ ಸೇರತ್ತಾ? ನೀವು ಮಾಡಿದ್ದು ಸರಿನಾ? ಹೋಗ್ಲಿ ಬಿಡಿ ಸರ್, ನೀವೇ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ, ಆಗಿದ್ದಾಯ್ತು. ನೋಡಿದ್ರ ಹಸ್ಬೆಂಡು, ನಿಮ್ ಜೊತೆ ಕೆಲಸ ಮಾಡಿದವರು ನನ್ನನ್ನು ಹೆಂಗ್ ಅರ್ಥ ಮಾಡ್ಕೊಂಡಿದಾರೋ ನೀವೇ ನನ್ನನ್ನು ಅರ್ಥ ಮಾಡ್ಕೊಂಡಿಲ್ಲ ಅಲ್ವಾ? ಎದ್ದೇಳ್ರಿ ಮೇಲೆ. ಯಾರು ಸರ್? ಕೂತಿರೋದು ಯಾರು? ನಾನೇ. ಎದ್ದೇಳ್ಬೇಕಾಗಿರೋದು ಯಾರು? ನಾನೇ ಸರ್. ಎದ್ದೇಳಿ. ಲ್ಯಾಪ್ಟಾಪ್ ತಗೊಂಡು ನಿಮ್ಮ ಡೆಸ್ಕ್ಗೆ ಹೋಗಿ ಕೆಲಸ ಮಾಡ್ಕೊಳ್ಳಿ. ಸರಿ ಸರ್. ಮೇಡಮ್, ಏನು ಅಡುಗೆ? ಬಿಸಿಬೇಳೆ ಬಾತ್ ಮತ್ತೆ ಅಕ್ಕಿ ರೊಟ್ಟಿ. ಘಮ ಘಮ ಅಂತಿದೆ. ಸ್ಮೆಲ್ ತಗೊಂಡ್ರೆ ಹೊಟ್ಟೆ ಹಸಿ ಜಾಸ್ತಿ ಆಗ್ತಿದೆ. ಹಾಗಾದ್ರೆ ನನ್ನ ಬದಲು ನೀವೇ ತಿನ್ನಿ. ಕೊಡ್ರಿ ಅವ್ರಿಗೆ. ಇಲ್ಲ ಹಸ್ಬೆಂಡು, ಕ್ಷಮಿಸಿ. ನಿಮ್ಗೋಸ್ಕರ ತಂದಿರೋದನ್ನ ನಾ ಬೇರೆ ಯಾರಿಗೂ ಕೊಡಲ್ಲ, ಬೇಜಾರು ಮಾಡ್ಕೋಬೇಡಿ. ಪರವಾಗಿಲ್ಲ ಮೇಡಮ್. ಸರ್, ಇದು ನಿಜವಾದ ಪ್ರೀತಿ, ಎಂಜಾಯ್ ಮಾಡಿ. ಏನು ಹೊರಡ್ತಿರೋ ಇಲ್ವೋ? ಹೋಗ್ತೀನಿ ಸರ್. ಏನ್ರಿ ನಿಮ್ಮ ಕತೆ? ನಾನು ಮಾತಾಡಿಸ್ಬೇಡಿ ಅಂತ ಹೇಳಿದ್ಮೇಲೂ ಅದು ಯಾವ ಧೈರ್ಯದ ಮೇಲೆ ಇಲ್ಲಿವರೆಗೂ ಬಂದ್ರಿ ನೀವು? ಗಂಡಂಗೆ ಹತ್ರ ಆಗ್ಬೇಕು ಅಂದ್ರೆ ಮೊದಲು ಅವ್ರ ಹೊಟ್ಟೆ ತುಂಬಿಸ್ಬೇಕಂತೆ. ಅದಕ್ಕೆ ಅಷ್ಟು ದೂರದಿಂದ ನಿಮ್ಗೋಸ್ಕರ ಅಡುಗೆ ಮಾಡ್ಕೊಂಡು ತಂದಿದ್ದೀನಿ. ಬೆಳಗ್ಗೆ ತಿಂಡಿನೂ ತಿಂದಿಲ್ಲ ನೀವು. ಬನ್ನಿ ಬೇಗ ಊಟ ಮಾಡಿ, ನಾನು ಬೇಗ ಮನೆಗೆ ಹೋಗ್ಬೇಕು. ನೀವು ಮುಟ್ಟಿರೋ ವಸ್ತುನೇ ಮುಟ್ಟಲ್ಲ ಅಂತ ಹೇಳ್ದವನು ನೀವು ಮಾಡಿರೋ ಅಡುಗೆ ತಿಂತೀನ? ಅದೆಲ್ಲ ನಂಗೆ ಗೊತ್ತಿಲ್ಲ ಹಸ್ಬೆಂಡು. ನೀವು ಈ ಊಟ ಖಾಲಿ ಮಾಡೋವರೆಗೂ ನಾನು ಈ ಜಾಗ ಬಿಟ್ಟು ಕದಲಲ್ಲ. ಅದೇನಾಗುತ್ತೋ ಹಾಗೆ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.